ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಕೆಲವೊಂದಿಷ್ಟು ಜಾಗದಲ್ಲಿ ನೋ ಪಾರ್ಕಿಂಗ್ ಸ್ಥಳದಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸ್ತಾರೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ಕೂಡ ಪೊಲೀಸರು ಕೂಡ ವೆಹಿಕಲ್ಗಳಿಗೆ ಲಾಕ್ ಅನ್ನ ಹಾಕ್ತಾ ಇರುವಂತದ್ದನ್ನ ಈ ಸರ್ಕಾರಿ ವೆಹಿಕಲ್ಗಳಿಗೆ, ಅಂದ್ರೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಸರ್ಕಾರಿ ವೆಹಿಕಲ್ ಆಗಿರ್ಬೋದು, ಪ್ರೈವೇಟ್ ವೆಹಿಕಲ್ ಆಗಿರ್ಬೋದು, ನೋಡ್ತಾ ಇರಬಹುದು. ಅಲ್ಲಿ ಹಿಂದೆ ಸಾಕಷ್ಟು ಪ್ರೈವೇಟ್ ವೆಹಿಕಲ್ಗಳು ಇದಾವೆ, ಆ ಹಿಂದೆನೂ ಕೂಡ ಇದೆ. ಇಲ್ಲಿ ಕೂಡ ಸರ್ಕಾರಿ ವೆಹಿಕಲ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ವೆಹಿಕಲ್ ಇದೆ. ಅದಕ್ಕೂ ಕೂಡ ಏನ್ ಲಾಕ್ ಹಾಕಿದ್ರು. ಈಗ ಅವ್ರ ಮುಖಾಂತರನೇ ಬಿಲ್ ಅನ್ನ ಕಟ್ಟಿಸಿದ್ದಾರೆ. ನೀವು ನೋಡ್ತಾ ಇರಬಹುದು, ಇದು ಸರ್ಕಾರಿ ವೆಹಿಕಲ್ ಡ್ರೈವರ್ ಇದ್ದಾರೆ. ಇವರು ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ರೀತಿ ಮೀನಾಮೇಷ ಮಾಡದೆ ಪ್ರೈವೇಟ್ ವೆಹಿಕಲ್ಗಳಿಗೆ ಆಗಿರ್ಬೋದು, ಸರ್ಕಾರಿ ವೆಹಿಕಲ್ಗಳಿಗೆ ಆಗಿರ್ಬೋದು, ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಪ್ರತಿಯೊಂದು ವೆಹಿಕಲ್ಗಳಿಗೂ ಕೂಡ ಒಂದು ಬಿಲ್ ಅಂದ್ರೆ ಏನ್ ಲಾಕ್ ಹಾಕುವುದರ ಮೂಲಕ ಅವರಿಗೆ ಒಂದು ಎಚ್ಚರಿಕೆ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಸರ್ಕಾರಿ ವೆಹಿಕಲ್ಸ್ ನೋಡ್ತಾ ಇರಬಹುದು. ನೀವು ಬೋರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಇವರು ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಕೂಡ ಈ ಒಂದು ಜಾಗದಲ್ಲಿ ಒಂದು ವೆಹಿಕಲ್ ಅನ್ನ ನಿಲ್ಲಿಸಿದ್ರು. ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅವರಿಗೆ ಬಿಲ್ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದರ ಹಿಂದೆ ಕೂಡ ಪ್ರೈವೇಟ್ ವೆಹಿಕಲ್ಸ್ ಕೂಡ ಇದಾವೆ, ಅವುಗಳನ್ನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು, ಆ ಒಂದು ಪ್ರೈವೇಟ್ ವೆಹಿಕಲ್ ಗಳಿಗೂ ಕೂಡ ಲಾಕ್ ಹಾಕಿದ್ದಾರೆ, ಅಂದ್ರೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಕೂಡ ಇದೆ. ಈಗ ಅದಕ್ಕೂ ಕೂಡ ಒಂದು ಬಿಲ್ ಅನ್ನ, ಯಾವುದೇ ರೀತಿ ಫೈನ್ ಅನ್ನ ಕಟ್ಟಿಸ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ನೀವು, ಇದ್ರ ಹಿಂದೆ ಕೂಡ ಒಂದು ಪ್ರೈವೇಟ್ ವೆಹಿಕಲ್ ಇದೆ. ಈ ಒಂದು ವೆಹಿಕಲ್ಗೂ ಕೂಡ ಹಾಕಿದ್ರು. ಅಂದ್ರೆ ಯಾವುದೇ ರೀತಿ ಓನ್ಲಿ ಬರೀ ಪ್ರೈವೇಟ್ ವೆಹಿಕಲ್ ಗಳಿಗೆ ಮಾತ್ರ ಅವರು ಈ ರೀತಿಯಾದಂತ ಲಾಕ್ ಅನ್ನ ಹಾಕ್ತಾ ಇಲ್ಲ. ಸರ್ಕಾರಿ ವೆಹಿಕಲ್ ಗಳಿಗೂ ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿರುವಂತಹ ಸರ್ಕಾರಿ ವೆಹಿಕಲ್ ಗಳಿಗೂ ಕೂಡ ಕೇರ್ ಮಾಡದೇನೆ ಅವುಗಳಿಗೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಸರ್ಕಾರಿ ವೆಹಿಕಲ್ ಗಳಿಗೂ ಕೂಡ ಫೈನ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರಬಹುದು ನೀವು, ಸರ್ಕಾರಿ ವೆಹಿಕಲ್ಸ್ ಗಳಿಗೆ ಫೈನ್ ಹಾಕಿರುವಂತ ಸ್ಲಿಪ್ ನನ್ನ ಕೈಯಲ್ಲಿದೆ. ಇದೇ ಒಂದು ಸ್ಲಿಪ್ಗೆ ಈಗಾಗಲೇ ಫೈನ್ ಅನ್ನ ಕಟ್ಟಿದ್ದಾರೆ. ಈ ಒಂದು ಸರ್ಕಾರಿ ವೆಹಿಕಲ್ ನ ಒಂದು ಡ್ರೈವರ್ ಆಗಿರಬಹುದು. ಈಗ ಹಿಂದೆ ಇರುವಂತ ಪ್ರೈವೇಟ್ ವೆಹಿಕಲ್ಸ್ಗೂ ಕೂಡ ಏನು ಫೈನ್ ಹಾಕುವಂತ ಒಂದು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಕೂಡ ಒಂದು ರಿಪಬ್ಲಿಕ್ ಕನ್ನಡದಿಂದ ಒಂದು ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಮೀನಾಮೇಷವನ್ನ ಮಾಡುವುದರ ಮೂಲಕ ಸರ್ಕಾರಿ ವೆಹಿಕಲ್ಗೆ ಹಾಕದೆ ಬರೇ ಪ್ರೈವೇಟ್ ವೆಹಿಕಲ್ಗಳಿಗೆ ಹಾಕಿದ್ರೆ ಪೊಲೀಸರು ತಮ್ಮ ಒಂದು ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಎಲ್ಲ ವೆಹಿಕಲ್ಸ್ಗಳಿಗೂ ಕೂಡ ಫೈನ್ ಹಾಕುವುದರ ಮುಖಾಂತರ ಅವರ ಒಂದು ಕಾರ್ಯವನ್ನ ನಿಯತ್ತಾಗಿ ಮಾಡ್ತಾ ಇರೋದು ಕೂಡ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಕೆಲವೊಂದಿಷ್ಟು ಜಾಗದಲ್ಲಿ ನೋ ಪಾರ್ಕಿಂಗ್ ಸ್ಥಳದಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸ್ತಾರೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ಕೂಡ ಪೊಲೀಸರು ಕೂಡ ವೆಹಿಕಲ್ಗಳಿಗೆ ಲಾಕ್ ಅನ್ನ ಹಾಕ್ತಾ ಇರುವಂತದ್ದನ್ನ ಈ ಸರ್ಕಾರಿ ವೆಹಿಕಲ್ಗಳಿಗೆ, ಅಂದ್ರೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಸರ್ಕಾರಿ ವೆಹಿಕಲ್ ಆಗಿರ್ಬೋದು, ಪ್ರೈವೇಟ್ ವೆಹಿಕಲ್ ಆಗಿರ್ಬೋದು, ನೋಡ್ತಾ ಇರಬಹುದು. ಅಲ್ಲಿ ಹಿಂದೆ ಸಾಕಷ್ಟು ಪ್ರೈವೇಟ್ ವೆಹಿಕಲ್ಗಳು ಇದಾವೆ, ಆ ಹಿಂದೆನೂ ಕೂಡ ಇದೆ. ಇಲ್ಲಿ ಕೂಡ ಸರ್ಕಾರಿ ವೆಹಿಕಲ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ವೆಹಿಕಲ್ ಇದೆ. ಅದಕ್ಕೂ ಕೂಡ ಏನ್ ಲಾಕ್ ಹಾಕಿದ್ರು. ಈಗ ಅವ್ರ ಮುಖಾಂತರನೇ ಬಿಲ್ ಅನ್ನ ಕಟ್ಟಿಸಿದ್ದಾರೆ. ನೀವು ನೋಡ್ತಾ ಇರಬಹುದು, ಇದು ಸರ್ಕಾರಿ ವೆಹಿಕಲ್ ಡ್ರೈವರ್ ಇದ್ದಾರೆ. ಇವರು ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ರೀತಿ ಮೀನಾಮೇಷ ಮಾಡದೆ ಪ್ರೈವೇಟ್ ವೆಹಿಕಲ್ ಗಳಿಗೆ ಆಗಿರ್ಬೋದು, ಸರ್ಕಾರಿ ವೆಹಿಕಲ್ ಗಳಿಗೆ ಆಗಿರ್ಬೋದು, ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಪ್ರತಿಯೊಂದು ವೆಹಿಕಲ್ ಗಳಿಗೂ ಕೂಡ ಒಂದು ಬಿಲ್ ಅಂದ್ರೆ ಏನ್ ಲಾಕ್ ಹಾಕುವುದರ ಮೂಲಕ ಅವರಿಗೆ ಒಂದು ಎಚ್ಚರಿಕೆ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಸರ್ಕಾರಿ ವೆಹಿಕಲ್ಸ್ ನೋಡ್ತಾ ಇರಬಹುದು. ನೀವು ಬೋರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಇವರು ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಕೂಡ ಈ ಒಂದು ಜಾಗದಲ್ಲಿ ಒಂದು ವೆಹಿಕಲ್ ಅನ್ನ ನಿಲ್ಲಿಸಿದ್ರು. ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅವರಿಗೆ ಬಿಲ್ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದರ ಹಿಂದೆ ಕೂಡ ಪ್ರೈವೇಟ್ ವೆಹಿಕಲ್ಸ್ ಕೂಡ ಇದಾವೆ, ಅವುಗಳನ್ನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು, ಆ ಒಂದು ಪ್ರೈವೇಟ್ ವೆಹಿಕಲ್ ಗಳಿಗೂ ಕೂಡ ಲಾಕ್ ಹಾಕಿದ್ದಾರೆ, ಅಂದ್ರೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಕೂಡ ಇದೆ. ಈಗ ಅದಕ್ಕೂ ಕೂಡ ಒಂದು ಬಿಲ್ ಅನ್ನ, ಯಾವುದೇ ರೀತಿ ಫೈನ್ ಅನ್ನ ಕಟ್ಟಿಸ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ನೀವು, ಇದ್ರ ಹಿಂದೆ ಕೂಡ ಒಂದು ಪ್ರೈವೇಟ್ ವೆಹಿಕಲ್ ಇದೆ. ಈ ಒಂದು ವೆಹಿಕಲ್ಗೂ ಕೂಡ ಹಾಕಿದ್ರು. ಅಂದ್ರೆ ಯಾವುದೇ ರೀತಿ ಓನ್ಲಿ ಬರೀ ಪ್ರೈವೇಟ್ ವೆಹಿಕಲ್ ಗಳಿಗೆ ಮಾತ್ರ ಅವರು ಈ ರೀತಿಯಾದಂತ ಲಾಕ್ ಅನ್ನ ಹಾಕ್ತಾ ಇಲ್ಲ. ಸರ್ಕಾರಿ ವೆಹಿಕಲ್ ಗಳಿಗೂ ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿರುವಂತಹ ಸರ್ಕಾರಿ ವೆಹಿಕಲ್ ಗಳಿಗೂ ಕೂಡ ಕೇರ್ ಮಾಡದೇನೆ ಅವುಗಳಿಗೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಸರ್ಕಾರಿ ವೆಹಿಕಲ್ ಗಳಿಗೂ ಕೂಡ ಫೈನ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರಬಹುದು ನೀವು, ಸರ್ಕಾರಿ ವೆಹಿಕಲ್ಸ್ ಗಳಿಗೆ ಫೈನ್ ಹಾಕಿರುವಂತ ಸ್ಲಿಪ್ ನನ್ನ ಕೈಯಲ್ಲಿದೆ. ಇದೇ ಒಂದು ಸ್ಲಿಪ್ಗೆ ಈಗಾಗಲೇ ಫೈನ್ ಅನ್ನ ಕಟ್ಟಿದ್ದಾರೆ. ಈ ಒಂದು ಸರ್ಕಾರಿ ವೆಹಿಕಲ್ ನ ಒಂದು ಡ್ರೈವರ್ ಆಗಿರಬಹುದು. ಈಗ ಹಿಂದೆ ಇರುವಂತ ಪ್ರೈವೇಟ್ ವೆಹಿಕಲ್ಸ್ಗೂ ಕೂಡ ಏನು ಫೈನ್ ಹಾಕುವಂತ ಒಂದು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಕೂಡ ಒಂದು ರಿಪಬ್ಲಿಕ್ ಕನ್ನಡದಿಂದ ಒಂದು ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಮೀನಾಮೇಷವನ್ನ ಮಾಡುವುದರ ಮೂಲಕ ಸರ್ಕಾರಿ ವೆಹಿಕಲ್ಗೆ ಹಾಕದೆ ಬರೇ ಪ್ರೈವೇಟ್ ವೆಹಿಕಲ್ ಗಳಿಗೆ ಹಾಕಿದ್ರೆ ಪೊಲೀಸರು ತಮ್ಮ ಒಂದು ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಎಲ್ಲ ವೆಹಿಕಲ್ಸ್ಗಳಿಗೂ ಕೂಡ ಫೈನ್ ಹಾಕುವುದರ ಮುಖಾಂತರ ಅವರ ಒಂದು ಕಾರ್ಯವನ್ನ ನಿಯತ್ತಾಗಿ ಮಾಡ್ತಾ ಇರೋದು ಕೂಡ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಕೆಲವೊಂದಿಷ್ಟು ಜಾಗದಲ್ಲಿ ನೋ ಪಾರ್ಕಿಂಗ್ ಸ್ಥಳದಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸ್ತಾರೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ಕೂಡ ಪೊಲೀಸರು ಕೂಡ ವೆಹಿಕಲ್ಗಳಿಗೆ ಲಾಕ್ ಅನ್ನ ಹಾಕ್ತಾ ಇರುವಂತದ್ದನ್ನ ಈ ಸರ್ಕಾರಿ ವೆಹಿಕಲ್ ಗಳಿಗೆ, ಅಂದ್ರೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಸರ್ಕಾರಿ ವೆಹಿಕಲ್ ಆಗಿರ್ಬೋದು, ಪ್ರೈವೇಟ್ ವೆಹಿಕಲ್ ಆಗಿರ್ಬೋದು, ನೋಡ್ತಾ ಇರಬಹುದು. ಅಲ್ಲಿ ಹಿಂದೆ ಸಾಕಷ್ಟು ಪ್ರೈವೇಟ್ ವೆಹಿಕಲ್ಗಳು ಇದಾವೆ,
ಆ ಹಿಂದೆನೂ ಕೂಡ ಇದೆ, ಇಲ್ಲಿ ಕೂಡ ಸರ್ಕಾರಿ ವೆಹಿಕಲ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ವೆಹಿಕಲ್ ಇದೆ, ಅದಕ್ಕೂ ಕೂಡ ಏನು ಲಾಕ್ ಹಾಕಿದ್ರು. ಈಗ ಅವ್ರ ಮುಖಾಂತರನೇ ಬಿಲ್ ಅನ್ನ ಕಟ್ಟಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಸರ್ಕಾರಿ ವೆಹಿಕಲ್ ಡ್ರೈವರ್ ಇದ್ದಾರೆ, ಇವರು ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ರೀತಿ ಮೀನಾಮೇಷ ಮಾಡದೆ ಪ್ರೈವೇಟ್ ವೆಹಿಕಲ್ಗಳಿಗೆ ಆಗಿರ್ಬೋದು, ಸರ್ಕಾರಿ ವೆಹಿಕಲ್ಗಳಿಗೆ ಆಗಿರ್ಬೋದು, ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಪ್ರತಿಯೊಂದು ವೆಹಿಕಲ್ಗಳಿಗೂ ಕೂಡ ಒಂದು ಬಿಲ್ ಅಂದ್ರೆ ಏನು ಲಾಕ್ ಹಾಕೋದ್ರ ಮೂಲಕ ಅವರಿಗೆ ಒಂದು ಎಚ್ಚರಿಕೆ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಸರ್ಕಾರಿ ವೆಹಿಕಲ್. ನೋಡ್ತಾ ಇರ್ಬೋದು, ನೀವು ಬೋರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇವರು ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಕೂಡ ಈ ಒಂದು ಜಾಗದಲ್ಲಿ ಒಂದು ವೆಹಿಕಲ್ ಅನ್ನ ನಿಲ್ಲಿಸಿದ್ರು. ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅವರಿಗೆ ಬಿಲ್ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದರ ಹಿಂದೆ ಕೂಡ ಪ್ರೈವೇಟ್ ವೆಹಿಕಲ್ಸ್ ಕೂಡ ಇದಾವೆ, ಅವುಗಳನ್ನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ಪ್ರೈವೇಟ್ ವೆಹಿಕಲ್ಗಳಿಗೂ ಕೂಡ ಲಾಕ್ ಹಾಕಿದ್ದಾರೆ, ಅಂದ್ರೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಕೂಡ ಇದೆ. ಈಗ ಅದಕ್ಕೂ ಕೂಡ ಒಂದು ಬಿಲ್ ಅನ್ನ ಯಾವುದೇ ರೀತಿ ಫೈನ್ ಅನ್ನ ಕಟ್ಟಿಸ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದ್ರ ಹಿಂದೆ ಕೂಡ ಒಂದು ಪ್ರೈವೇಟ್ ವೆಹಿಕಲ್ ಇದೆ, ಈ ಒಂದು ವೆಹಿಕಲ್ಗೂ ಕೂಡ ಹಾಕಿದ್ರು. ಅಂದ್ರೆ ಯಾವುದೇ ರೀತಿ ಓನ್ಲಿ ಬರೀ ಪ್ರೈವೇಟ್ ವೆಹಿಕಲ್ಗಳಿಗೆ ಮಾತ್ರ ಅವರು ಈ ರೀತಿಯಾದಂತ ಲಾಕ್ ಅನ್ನ ಹಾಕ್ತಾ ಇಲ್ಲ. ಸರ್ಕಾರಿ ವೆಹಿಕಲ್ಗಳಿಗೂ ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಸಿರುವಂತಹ ಸರ್ಕಾರಿ ವೆಹಿಕಲ್ಗಳಿಗೂ ಕೂಡ ಕೇರ್ ಮಾಡದೇನೆ ಅವುಗಳಿಗೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಸರ್ಕಾರಿ ವೆಹಿಕಲ್ಗಳಿಗೂ ಕೂಡ ಫೈನ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರಬಹುದು ನೀವು, ಸರ್ಕಾರಿ ವೆಹಿಕಲ್ಸ್ ಗಳಿಗೆ ಫೈನ್ ಹಾಕಿರುವಂತಹ ಸ್ಲಿಪ್ ನನ್ನ ಕೈಯಲ್ಲಿದೆ. ಇದೇ ಒಂದು ಸ್ಲಿಪ್ಗೆ ಈಗಾಗಲೇ ಫೈನ್ ಅನ್ನ ಕಟ್ಟಿದ್ದಾರೆ. ಈ ಒಂದು ಸರ್ಕಾರಿ ವೆಹಿಕಲ್ ನ ಒಂದು ಡ್ರೈವರ್ ಆಗಿರಬಹುದು, ಈಗ ಹಿಂದೆ ಇರುವಂತಹ ಪ್ರೈವೇಟ್ ವೆಹಿಕಲ್ಸ್ಗೂ ಕೂಡ ಏನು ಫೈನ್ ಹಾಕುವಂತ ಒಂದು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಕೂಡ ಒಂದು ರಿಪಬ್ಲಿಕ್ ಕನ್ನಡದಿಂದ ಒಂದು ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಮೀನಾಮೇಷವನ್ನ ಮಾಡೋದ್ರ ಮೂಲಕ ಸರ್ಕಾರಿ ವೆಹಿಕಲ್ಗೆ ಹಾಕದೆ ಬರೇ ಪ್ರೈವೇಟ್ ವೆಹಿಕಲ್ಗಳಿಗೆ ಹಾಕಿದ್ರೆ ಪೊಲೀಸರು ತಮ್ಮ ಒಂದು ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಎಲ್ಲ ವೆಹಿಕಲ್ಸ್ಗಳಿಗೂ ಕೂಡ ಫೈನ್ ಹಾಕುವುದರ ಮುಖಾಂತರ ಅವರ ಒಂದು ಕಾರ್ಯವನ್ನ ನಿಯತ್ತಾಗಿ ಮಾಡ್ತಾ ಇರೋದು ಕೂಡ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಕೆಲವೊಂದಿಷ್ಟು ಜಾಗದಲ್ಲಿ ನೋ ಪಾರ್ಕಿಂಗ್ ಸ್ಥಳದಲ್ಲಿ ವೆಹಿಕಲ್ ಗಳನ್ನ ನಿಲ್ಲಿಸ್ತಾರೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ಕೂಡ ಪೊಲೀಸರು ಕೂಡ ವೆಹಿಕಲ್ ಗಳಿಗೆ ಲಾಕ್ ಅನ್ನ ಹಾಕ್ತಾ ಇರುವಂತದ್ದನ್ನ ಈ ಸರ್ಕಾರಿ ವೆಹಿಕಲ್ ಗಳಿಗೆ, ಅಂದ್ರೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಸರ್ಕಾರಿ ವೆಹಿಕಲ್ ಆಗಿರ್ಬೋದು, ಪ್ರೈವೇಟ್ ವೆಹಿಕಲ್ ಆಗಿರ್ಬೋದು, ನೋಡ್ತಾ ಇರಬಹುದು ಅಲ್ಲಿ ಹಿಂದೆ ಸಾಕಷ್ಟು ಪ್ರೈವೇಟ್ ವೆಹಿಕಲ್ ಗಳು ಇದಾವೆ, ಆ ಹಿಂದೆನೂ ಕೂಡ ಇದೆ, ಇಲ್ಲಿ ಕೂಡ ಸರ್ಕಾರಿ ವೆಹಿಕಲ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ವೆಹಿಕಲ್ ಇದೆ, ಅದಕ್ಕೂ ಕೂಡ ಏನು ಲಾಕ್ ಹಾಕಿದ್ರು. ಈಗ ಅವ್ರ ಮುಖಾಂತರನೇ ಬಿಲ್ ಅನ್ನ ಕಟ್ಟಿಸಿದ್ದಾರೆ. ನೀವು ನೋಡ್ತಾ ಇರಬಹುದು, ಇದು ಸರ್ಕಾರಿ ವೆಹಿಕಲ್ ಡ್ರೈವರ್ ಇದ್ದಾರೆ, ಇವರು ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ರೀತಿ ಮೀನಾಮೇಷ ಮಾಡದೆ ಪ್ರೈವೇಟ್ ವೆಹಿಕಲ್ಗಳಿಗೆ ಆಗಿರ್ಬೋದು, ಸರ್ಕಾರಿ ವೆಹಿಕಲ್ಗಳಿಗೆ ಆಗಿರ್ಬೋದು, ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಪ್ರತಿಯೊಂದು ವೆಹಿಕಲ್ಗಳಿಗೂ ಕೂಡ ಒಂದು ಬಿಲ್ ಅಂದ್ರೆ ಏನು ಲಾಕ್ ಹಾಕೋದ್ರ ಮೂಲಕ ಅವರಿಗೆ ಒಂದು ಎಚ್ಚರಿಕೆ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಸರ್ಕಾರಿ ವೆಹಿಕಲ್. ನೋಡ್ತಾ ಇರಬಹುದು, ನೀವು ಬೋರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಇವರು ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಕೂಡ ಈ ಒಂದು ಜಾಗದಲ್ಲಿ ಒಂದು ವೆಹಿಕಲ್ ಅನ್ನ ನಿಲ್ಲಿಸಿದ್ರು. ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅವರಿಗೆ ಬಿಲ್ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದರ ಹಿಂದೆ ಕೂಡ ಪ್ರೈವೇಟ್ ವೆಹಿಕಲ್ಸ್ ಕೂಡ ಇದಾವೆ, ಅವುಗಳನ್ನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು, ಆ ಒಂದು ಪ್ರೈವೇಟ್ ವೆಹಿಕಲ್ಗಳಿಗೂ ಕೂಡ ಲಾಕ್ ಹಾಕಿದ್ದಾರೆ, ಅಂದ್ರೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಕೂಡ ಇದೆ. ಈಗ ಅದಕ್ಕೂ ಕೂಡ ಒಂದು ಬಿಲ್ ಅನ್ನ ಯಾವುದೇ ರೀತಿ ಫೈನ್ ಅನ್ನ ಕಟ್ಟಿಸ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ನೀವು, ಇದ್ರ ಹಿಂದೆ ಕೂಡ ಒಂದು ಪ್ರೈವೇಟ್ ವೆಹಿಕಲ್ ಇದೆ, ಈ ಒಂದು ವೆಹಿಕಲ್ಗೂ ಕೂಡ ಹಾಕಿದ್ರು. ಅಂದ್ರೆ ಯಾವುದೇ ರೀತಿ ಓನ್ಲಿ ಬರೀ ಪ್ರೈವೇಟ್ ವೆಹಿಕಲ್ಗಳಿಗೆ ಮಾತ್ರ ಅವರು ಈ ರೀತಿಯಾದಂತಹ ಲಾಕ್ ಅನ್ನ ಹಾಕ್ತಾ ಇಲ್ಲ. ಸರ್ಕಾರಿ ವೆಹಿಕಲ್ಗಳಿಗೂ ಕೂಡ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಸಿರುವಂತಹ ಸರ್ಕಾರಿ ವೆಹಿಕಲ್ಗಳಿಗೂ ಕೂಡ ಕೇರ್ ಮಾಡದೇನೆ ಅವುಗಳಿಗೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ಸರ್ಕಾರಿ ವೆಹಿಕಲ್ಗಳಿಗೂ ಕೂಡ ಫೈನ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರಬಹುದು ನೀವು, ಸರ್ಕಾರಿ ವೆಹಿಕಲ್ಸ್ ಗಳಿಗೆ ಫೈನ್ ಹಾಕಿರುವಂತಹ ಸ್ಲಿಪ್ ನನ್ನ ಕೈಯಲ್ಲಿದೆ. ಇದೇ ಒಂದು ಸ್ಲಿಪ್ಗೆ ಈಗಾಗಲೇ ಫೈನ್ ಅನ್ನ ಕಟ್ಟಿದ್ದಾರೆ. ಈ ಒಂದು ಸರ್ಕಾರಿ ವೆಹಿಕಲ್ ನ ಒಂದು ಡ್ರೈವರ್ ಆಗಿರಬಹುದು, ಈಗ ಹಿಂದೆ ಇರುವಂತಹ ಪ್ರೈವೇಟ್ ವೆಹಿಕಲ್ಸ್ಗೂ ಕೂಡ ಏನು ಫೈನ್ ಹಾಕುವಂತ ಒಂದು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಕೂಡ ಒಂದು ರಿಪಬ್ಲಿಕ್ ಕನ್ನಡದಿಂದ ಒಂದು ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಮೀನಾಮೇಷವನ್ನ ಮಾಡೋದ್ರ ಮೂಲಕ ಸರ್ಕಾರಿ ವೆಹಿಕಲ್ಗೆ ಹಾಕದೆ ಬರೇ ಪ್ರೈವೇಟ್ ವೆಹಿಕಲ್ಗಳಿಗೆ ಹಾಕಿದ್ರೆ ಪೊಲೀಸರು ತಮ್ಮ ಒಂದು ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಎಲ್ಲ ವೆಹಿಕಲ್ಸ್ಗಳಿಗೂ ಕೂಡ ಫೈನ್ ಹಾಕುವುದರ ಮುಖಾಂತರ ಅವರ ಒಂದು ಕಾರ್ಯವನ್ನ ನಿಯತ್ತಾಗಿ ಮಾಡ್ತಾ ಇರೋದು ಕೂಡ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.